ಹೆಲೋ ಎವ್ರಿವನ್. ಯಾವ್ಯಾವ ಮಹಿಳೆಯರೆಲ್ಲ ಕೂಡ ಬಸ್ನಲ್ಲಿ ಉಚಿತ ಪ್ರಯಾಣವನ್ನು ಮಾಡ್ತಾ ಇದ್ರಿ, ಮತ್ತು ಈ ಮೊದಲಿಗೆ ಎಲ್ಲರೂ ಕೂಡ ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ಉಚಿತ ಪ್ರಯಾಣವನ್ನು ಬಸ್ಗಳಲ್ಲಿ ಮಾಡಬಹುದಾಗಿತ್ತು. ಆದರೆ ಇವಾಗ ಕರ್ನಾಟಕ ಸರ್ಕಾರ ತೀರ್ಮಾನವನ್ನು ತಗೊಂಡಿರುವಂಥದ್ದು ಏನು ಅಂತಂದರೆ, ಆಧಾರ್ ಕಾರ್ಡ್ನ ಬದಲಿಗೆ ಸ್ಮಾರ್ಟ್ ಕಾರ್ಡನ್ನು ತೋರಿಸಿ ಉಚಿತವಾಗಿ ಪ್ರಯಾಣವನ್ನು ಪಡೆಯಬಹುದು. ಆದರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದು ಎಲ್ಲಿ ಸಿಗುತ್ತೆ, ಯಾವಾಗಿಂದ ಸಿಗುತ್ತೆ, ಸರ್ಕಾರದವರೇ ಇದನ್ನು ಕೊಡ್ತಾರಾ ಅಥವಾ ನಾವೇ ಅರ್ಜಿ ಹಾಕಿ ತಗೊಳ್ಬೇಕಾ, ಫ್ರೀಯಾಗಿ ಕೊಡ್ತಾರಾ ಅಥವಾ ದುಡ್ಡನ್ನು ಕಟ್ಟಬೇಕಾ, ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಇದೇ ಒಂದು ವಿಡಿಯೋದೊಳಗಡೆ ನಿಮಗೆ ತಿಳಿಸಿಕೊಡ್ತೀನಿ. ಯಾರು ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ, ಯಾಕೆ ಅಂದರೆ ನಿಮಗೋಸ್ಕರನೇ ಈ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇರೋವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ನೀವೇನಾದರೂ ಇದುವರೆಗೂ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸರಿ ಸ್ನೇಹಿತರೆ, ನಾನಿನ್ನು ತಡ ಮಾಡೋದಿಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಈ ಮೊದಲಿಗೆ ಬಸ್ಗಳಲ್ಲಿ ಫ್ರೀಯಾಗಿ ಉಚಿತವಾಗಿ ಪ್ರಯಾಣವನ್ನು ಮಾಡಬೇಕು ಅಂತ ಅಂದರೆ ಮಹಿಳೆಯರು ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕಾಗ್ತಿತ್ತು. ಆಧಾರ್ ಕಾರ್ಡನ್ನು ತೋರಿಸಿ ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬಹುದಾಗಿ ಇತ್ತು. ಟಿಕೆಟನ್ನು ತಗೊಳ್ದಲೆ ಅಂದರೆ ಹಣವನ್ನು ನೀಡ್ದಲೇ ನಾವು ಹೋಗಬಹುದಾಗಿತ್ತು. ಆದರೆ ಇವಾಗ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡಬೇಕು ಅಂತ ಸರ್ಕಾರ ಅಂದ್ಕೊಳ್ತಿರೋ ಅಂಥದ್ದು. ಸರ್ಕಾರ ಯಾವಾಗ ಶಕ್ತಿ ಯೋಜನೆಯನ್ನು ಜಾರಿಗೆ ತಂತು ಅಲ್ವಾ, ಆವಾಗಲಿಂದ ಕೂಡ ಮಹಿಳೆಯರಿಗೆ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಕಾರಣಾಂತರಗಳಿಂದ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಕೊಡೋದಕ್ಕೆ ಆಗಿರಲಿಲ್ಲ. ವರ್ಷಕ್ಕೂ ಮೇಲೇ ಆಗಿಬಿಡ್ತು. ಆದರೆ ಇವಾಗ ಸ್ಟ್ರಿಕ್ಟಾಗಿ ಅಂದ್ಕೊಳ್ತಿರೋ ಅಂಥದ್ದು ಕೊಡಲೇಬೇಕು ಅಂತ. ಯಾಕೆ ಅಂತ ಅಂದರೆ ಹೊರ ರಾಜ್ಯದ ಮಹಿಳೆಯರು ಏನಿದ್ದಾರೆ ಅವರು ಕೂಡ ಈ ಒಂದು ಶಕ್ತಿ ಯೋಜನೆಯ ಉಪಯೋಗವನ್ನು ಮಾಡಿಕೊಳ್ತಾ ಇದ್ರು. ಅದು ಯಾವ ರೀತಿ ಅನ್ನುವಂಥದ್ದು ಕೂಡ ಹೇಳ್ತೀನಿ. ಈ ಒಂದು ಶಕ್ತಿ ಯೋಜನೆ ಬಂದದ್ದು ಕರ್ನಾಟಕದ ಮಹಿಳೆಯರಿಗೋಸ್ಕರ. ಆದರೆ ಬೇರೆ ರಾಜ್ಯದ ಮಹಿಳೆಯರು ಕೂಡ ದುಡಿಮೆಗಾಗಿ ಈ ಥರ ಏನಾದರೂ ಬಂದಿರ್ತಾರೆ ಅಲ್ವಾ, ಅವರು ಫೇಕ್ ಆಗಿ ಆಧಾರ್ ಕಾರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಅವರು ಕೂಡ ಏನು ಮಾಡ್ತಾ ಇದ್ರು, ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡ್ತಾ ಇದ್ರು. ಮತ್ತು ಸರಿಯಾಗಿ ಲೆಕ್ಕಕ್ಕೆ ಕೂಡ ಸಿಗ್ತಾ ಇರಲಿಲ್ಲ ಎಷ್ಟು ದುಡ್ಡು ಆಗಿದೆ, ಎಷ್ಟು ಜನ ಪ್ರಯಾಣವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡಿಬಿಟ್ರೆ ವಾಸಸ್ಥಳ ಗೊತ್ತಾಗುತ್ತೆ ಅಲ್ವಾ, ಅದ್ರ ಮೂಲಕ ಕಂಡುಹಿಡಿಬಹುದು ಅಂತ. ಮತ್ತು ಫೇಕಾಗಿ ಆಧಾರ್ ಕಾರ್ಡ್ ಕ್ರಿಯೇಟ್ ಮಾಡೋವಂಥದ್ದು ಆ ಥರ ಏನು ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಸರ್ಕಾರ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಕೊಡಬೇಕು ಅಂತ ಅಂದ್ಕೊಂಡಿರೋ ಅಂಥದ್ದು. ನಮ್ಮ ಕರ್ನಾಟಕ ಸರ್ಕಾರದ ಇವಾಗಿನ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿಯವರು ಕೂಡ ಅಪ್ಡೇಟನ್ನು ಕೊಟ್ಟಿರೋ ಅಂಥದ್ದು. ನೆಕ್ಸ್ಟ್ ಕ್ಯಾಬಿನೆಟ್ ಸಭೆ ನಡೆಯುತ್ತೆ, ಸಚಿವ ಸಂಪುಟ ನಡೆಯುತ್ತೆ, ಅದರೊಳಗಡೆ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ನ ಕುರಿತಾಗಿ ಪ್ರಸ್ತಾವನೆಯನ್ನು ಮಾಡ್ತೀವಿ ಅಂತ ಹೇಳ್ತಿರೋ ಅಂಥದ್ದು. ಎಲ್ಲ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದು ಸಿಗುತ್ತೆ. 3.5 ಕೋಟಿಗಿಂತ ಹೆಚ್ಚಿನ ಮಹಿಳೆಯರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು ಅಂತ ಅಂದ್ಕೊಳ್ತಿರೋ ಅಂಥದ್ದು. ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತಂದರೆ, ಈಸಿಯಾಗಿ ಮಹಿಳೆಯರು ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಪಡ್ಕೊಳ್ಬೇಕು, ಆ ರೀತಿಯಾಗಿ ಇರುತ್ತೆ, ಸುಲಭವಾಗಿ ಸಿಗುತ್ತೆ ಅಂತ ಹೇಳ್ತಿರೋ ಅಂಥದ್ದು. ಅಂದರೆ ಸೇವಾ ಸಿಂಧು ಪೋರ್ಟಲ್ ಇರುತ್ತೆ ಅಲ್ವಾ, ಅದರಲ್ಲಿ ಅರ್ಜಿ ಹಾಕಬಹುದು ಅಥವಾ ಡಿಪೋಗಳ ಅರ್ಜಿಯನ್ನು ಹಾಕಿ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಪಡ್ಕೊಳ್ಬಹುದಾಗಿ ಇರುತ್ತೆ. ಇವಾಗ ಸೇವಾ ಸಿಂಧು ಪೋರ್ಟಲಲ್ಲಿ ಅಂತ ಬಂತು ಅಂತ ಅಂದರೆ ಇವಾಗ ನ್ಯೂ ಗ್ರಾಮ 1 ಆಗಿರ್ಬೋದು, ಕರ್ನಾಟಕ 1 ಆಗಿರ್ಬೋದು, ಬೆಂಗಳೂರು 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳೇನಿದ್ದಾವೆ ಅಲ್ವಾ, ಅವುಗಳ ಮುಖಾಂತರ ಅಂದರೆ ವೆಬ್ಸೈಟ್ನ ಮುಖಾಂತರ ಏನು ಮಾಡಬಹುದು, ಅರ್ಜಿಯನ್ನು ಹಾಕಬಹುದು. ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದು ಸಿಗುತ್ತೆ. ಇಷ್ಟು ಆಗಿತ್ತು ಯಾವ ಥರ ಅರ್ಜಿಯನ್ನು ಹಾಕೋ ಅಂಥದ್ದು ಅಂತ. ಇನ್ನು ಯಾವ ಥರ ಈ ಒಂದು ಸ್ಮಾರ್ಟ್ ಕಾರ್ಡ್ ಇರುತ್ತೆ ಅಂತ ಅಂದರೆ, ನಿಮ್ಮ ಮುಂಭಾಗದಲ್ಲಿ ಕಾರ್ಡ್ನ ಒಂದು ಮುಂಭಾಗದಲ್ಲಿ ನಿಮ್ಮ ಒಂದು ಫೋಟೋ
ಫೋಟೋ ಭಾವಚಿತ್ರ ಇರುತ್ತೆ. ಮತ್ತು CM ಆಗಿರುವಂತಹ ಸಿದ್ದರಾಮಯ್ಯನವ್ರದ್ದು, ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವ್ರದ್ದು, ಮತ್ತು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವ್ರದ್ದು, ಇಷ್ಟೂ ಜನದ್ದು ಕೂಡ ಫೋಟೋ ಇರುತ್ತೆ. ನಿಮ್ಮ ಒಂದು ಹೆಸರು, ಕ್ರಮ ಸಂಖ್ಯೆ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ, ಮೇನ್ ಆಗಿ ವಾಸಸ್ಥಳ ಅನ್ನುವಂಥದ್ದು ಇರುತ್ತೆ. ಅದರಿಂದನೇ ತಿಳಿಯುವಂಥದ್ದು ನೀವು ಕರ್ನಾಟಕದವರ ಅಲ್ವಾ ಅಂತ. ಮತ್ತು ಒಂದು QR ಕೋಡ್ ಇರುತ್ತೆ. ಅದು ಯಾವ ಥರ ಅಂತ ವರ್ಕ್ ಆಗುತ್ತೆ ಅಂದರೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಒಂದು ಡೀಟೇಲ್ಸ್ ಅನ್ನುವಂಥದ್ದು ಬರುತ್ತೆ. ಇದಿಷ್ಟು ಆಗಿತ್ತು ಮುಂಭಾಗದಲ್ಲಿ ಏನಿರುತ್ತೆ. ಹಿಂಭಾಗದಲ್ಲಿ ನಿಬಂಧನೆಗಳು ಏನಿರ್ತವೆ ಅಲ್ವಾ, ನಿಯಮ ಮತ್ತು ನಿಬಂಧನೆಗಳು ಈ ರೀತಿಯಾಗಿ ಇರುತ್ತೆ. ಇದೇ ಥೀಮ್ ಅಂತ ಫೈನಲೈಸ್ ಆಗಿಲ್ಲ, ಆದರೆ ನೆಕ್ಸ್ಟ್ ಏನು ಸಭೆ ನಡೆಯುತ್ತೆ ಅಲ್ವಾ, ಅದರಲ್ಲಿ ಫೈನಲೈಸ್ ಮಾಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿರೋ ಅಂಥದ್ದು. ಸೊ ಯಾವಾಗಿಂದ ಬರುತ್ತೆ, ವಿತರಣೆ ಆಯ್ತಾ, ಎಲ್ಲವನ್ನ ಕೂಡ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನಾನು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.